ಒಂದಷ್ಟು ವಿಶ್ಲೇಷಣೆ ಆಗ್ತಿತ್ತು ರವೀಂದ್ರ ರೇಷ್ಮೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ನೀವು ಕೂಡ ಅನೇಕ ಬಾರಿ ಇದನ್ನು ಪ್ರಸ್ತಾಪ ಮಾಡಿದ್ರಿ. ರಾಹುಲ್ ಗಾಂಧಿ ಅವರಿಗೆ ಎಸ್ಪೆಷಲಿ ಭಾರತ್ ಜೋಡೋ ಆದ ನಂತರದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಎಷ್ಟು, ಅನಿವಾರ್ಯ ಎಷ್ಟು ಅನ್ನೋದರ ಮನವರಿಕೆ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿ ಅವರ ಫೇವರಿಸಂ ಕೊಂಚ ಮಟ್ಟಿಗೆ ಸಿದ್ದರಾಮಯ್ಯನವರ ಪರವಾಗಿದೆ ಅಂತ ಹೇಳಿ ಇದನ್ನ ಕಾಂಪನ್ಸೇಟ್ ಮಾಡೋ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರ ಡಿ.ಕೆ. ಶಿವಕುಮಾರ್ ಅವರ ಕಡೆಗಿನ ಒಲವು ಅಥವಾ ಭಾವನೆಗಳು ವರ್ಕ್ ಆಗತ್ತಾ ಅಂತ ಹೇಳಿ ಇಲ್ಲಿ ತುಲನೆಗೆ ಬಿದ್ಬಿಟ್ಟ ರಾಹುಲ್ ಗಾಂಧಿ ಯಾರ ಪರವಾಗಿ, ಸೋನಿಯಾ ಗಾಂಧಿ ಯಾರ ಪರವಾಗಿ ಅಂತ ಹೇಳಿ ಹಿಂಗ್ ತುಲನೆಗೆ ಬಿದ್ದಿತ್ತೆ. ಅದಲ್ಲಿ ಯಾರ ಒಪಿನಿಯನ್ ಅಲ್ಟಿಮಮ್ ಆಗತ್ತೆ ಅಂತ ಹೇಳಿ ನೋಡಿ, ಒಬ್ಬ ಪೊಲಿಟಿಕಲ್ ಮ್ಯಾನೇಜರ್ ಆಗಿಬಿಟ್ಟು ಡಿ.ಕೆ. ಶಿವಕುಮಾರ್ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅವರ ತಾಯಿ ಯಾವ ತರ ಮೆಚ್ಚುಗೆ ಇಟ್ಕೊಂಡಿದಾರೋ ಅದೇ ಭಾವನೆ ರಾಹುಲ್ ಗಾಂಧಿಯಲ್ಲಿ ಇದೆ. ಆದ್ರೆ ಅವರು ಕಳೆದ 2 ವರ್ಷಗಳಿಂದ ರೂಢಿಸಿಕೊಂಡು ಬಂದಿರೋ ಆ ಸಾಮಾಜಿಕ ನ್ಯಾಯ ಆಧಾರಿತ ರಾಜಕಾರಣ ಏನಿದೆ ಅದಕ್ಕೆ ಸಿದ್ದರಾಮಯ್ಯನೇ ಒಂಥರ ಐಡಿಯಾಲಜಿಕಲ್ ಮೆಂಟರ್. ಇಲ್ದಿರ ಅಲ್ಲಿವರೆಗೂ ಕೂಡ 4 ಅವಧಿಗೆ ಅವರು ಪಾರ್ಲಿಮೆಂಟ್ ಮೆಂಬರ್ ಆದಾಗಲೂ ಕೂಡ ಯಾವತ್ತೂ ಈ ಸಾಮಾಜಿಕ ನ್ಯಾಯದ ವಿಚಾರಗಳನ್ನ ತಲೆಗಟ್ಟಿಸ್ಕೊಳ್ತಾ ಇರಲಿಲ್ಲ. ಈಗ ಅದೊಂಥರ ಓವರ್ ಡೋಸ್ ಅನ್ನೋಷ್ಟು ಹೋದಲ್ಲಿ ಬಂದಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಜಾತಿ ಗಣತಿಗೆ ಒತ್ತಾಯ ಮಾಡಿದ್ರು. ಕರ್ನಾಟಕದಲ್ಲಿ ಪಟ್ಟು ಹಿಡಿದ್ಬಿಟ್ಟು ಜಾತಿ ಗಣತಿ ಮರುಗಣತಿ ನಡೆಯೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಅವರು ಮನವೊಲಿಸಿದ್ರು. ಅದೆಲ್ಲ ಆಯ್ತು ಸರಿ. ಆದ್ರೆ ರಾಹುಲ್ ಗಾಂಧಿ ಅವರು ಕೂಡ ನನಗೆ ತೀರಾ ಇತ್ತೀಚಿನ ಮಾಹಿತಿ ಏನು ಅಂತಂದ್ರೆ ಬಿಹಾರ್ ಚುನಾವಣೆಯಲ್ಲಾದ ಆ ಘೋರ ಪರಾಭವ ಏನಿದೆ ಅದಾದ್ಮೇಲೆ ಸ್ವಲ್ಪ ಅವರು ಕೂಡ ಮನಸ್ಸು ಬದಲಾಯಿಸಿದ್ದಾರೆ. ಇಲ್ಲ, ಕಾಂಗ್ರೆಸ್ ಪಕ್ಷದ್ದು ಇವತ್ತು ಬರೀ ಕರ್ನಾಟಕ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೇನೆ ಮುಂಬರುವ ಚುನಾವಣೆಗಳಲ್ಲಿ 2028ರ ಅಸೆಂಬ್ಲಿ, 2029ರ ಲೋಕಸಭಾ ಚುನಾವಣೆಗೆ ಒಂದು ಸದೃಢವಾದ ನಾಯಕತ್ವ ಈಗಲೇ ಬೇಕು. ಅದಕ್ಕೆ ಬೇಕಾಗಿರುವಂತಹ ವಯಸ್ಸು ಮತ್ತು ಚೈತನ್ಯ ಮತ್ತು ಒಂದು ಸಾಧನೆ ಹಿನ್ನೆಲೆ ಅದು ಡಿ.ಕೆ. ಶಿವಕುಮಾರ್ಗಿದೆ ಅಂತನೋ ಆ ವಾದವನ್ನ ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ದಿಢೀರ್ನೆ ನಾಳೆ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಗತ್ಯ ಬೀಳ್ತಾ ಇರಲಿಲ್ಲ. ಮುಂದೆ ಯಾವತ್ತೋ ಒಂದು ದಿವಸ ಡಿನ್ನರ್ ಕರಿತೇನೆ ಅಂತ ಅವ್ರು ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಇಲ್ಲ, ಕೇವಲ 48 ಗಂಟೆಗಳಲ್ಲಿ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನಿವಾರ್ಯ ಆಗಿದೆ ಅಂತಂದ್ರೆ ರಾಹುಲ್ ಗಾಂಧಿ ಕೂಡ ಬದಲಾವಣೆಯ ಅನಿವಾರ್ಯತೆಯನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಬಟ್ ಬದಲಾವಣೆ ಯಾವಾಗ್ಲೇ ಆದ್ರೂ ಸರ್, ಅದು 1 ವಾರಕ್ಕೋ ಅಥವಾ 2 ತಿಂಗಳಿಗೋ ಯಾವಾಗ್ಲೇ ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಡಿಸಿಷನ್ ಈಸಿ ಡಿಸಿಷನ್ ಅಲ್ಲ. ಎರಡರದ್ದು ಕೂಡ ಇದು ಕಂಟಿನ್ಯೂ ಆದ್ರೂ ಅಥವಾ ಬದಲಾವಣೆ ಆದ್ರೂ ಕೂಡ ಕಾಂಟ್ರಾ ಇಂಡಿಕೇಶನ್ ಗಳನ್ನ ಅಥವಾ ಅಡ್ಡ ಪರಿಣಾಮಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ಫೇಸ್ ಮಾಡಲೇಬೇಕಾಗತ್ತೆ ಅಂತ ಹೇಳಿ. ಅದು ನಾಳೆ ಮಾಡಿದ್ರು ಅಷ್ಟೇ, 2 ತಿಂಗಳು ಬಿಟ್ಟು ಮಾರ್ಚ್ ನಲ್ಲಿ ಮಾಡಿದ್ರು ಅಷ್ಟೇ. ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿಕೊಡುದು ಅಂತ ಒಂದು ಪ್ರಬಲವಾಗಿ ಆಗ್ರಹಿಸ್ತಿರೋ ಒಂದು ವರ್ಗ, ಇಲ್ಲ ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಸಿಗಲಿಕ್ಕೆ ಇದೇ ಸುಸಂದರ್ಭ ಅಂತ ಹೇಳ್ತಿರೋ ಮತ್ತೊಂದು ವರ್ಗ. ಇವೆರಡರ ನಡುವೆ ತೀರಾ ಮತ್ತೆ ಅದು ಸರಿಪಡಿಸಲಿಕ್ಕೆ ಆಗದಷ್ಟು ಒಂದು ಬಿರುಕುಂಟಾಗಿರೋದ್ರಿಂದ ಅದನ್ನಿಟ್ಕೊಂಡ್ಬಿಟ್ಟು ಸುಮ್ಮನೆ ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ. ಆ ನಿರ್ಣಯವನ್ನು ಮುಂದೂಡೋದ್ರಲ್ಲಿ ಯಾವುದೇ ತರ್ಕವೂ ಇಲ್ಲ, ಅದು ನ್ಯಾಯವೂ ಅಲ್ಲ. ಆಮೇಲೆ ಡಿ.ಕೆ. ಶಿವಕುಮಾರ್ ಕೂಡ ಒಮ್ಮೆ ಇದೊಂದು ಮೊಮೆಂಟಮ್ ಬಿಲ್ಡಪ್ ಮಾಡಿದ್ರು, ಒಂದು ರಣಾಂಗಣವನ್ನು ಸಿದ್ಧಪಡಿಸಿಕೊಂಡು ಇಟ್ಕೊಂಡಿದ್ರು. ಮತ್ತೆ ಒಂದು 3 ತಿಂಗಳು ತಡ ಆಗ್ತಿರೋ ಹಂಗೆ ವಾತಾವರಣ ಬದಲಾಗ್ಬಿಡುತ್ತೆ. ಅವ್ರು ನಂಬ್ಕೊಂಡಿರುವಂತಹ ಬಹಿರಂಗವಾಗಿ ಬೆಂಬಲ ಕೊಟ್ಟಿರೋ ಶಾಸಕರ ಮನಸ್ಥಿತಿ ಕೂಡ ಬದಲಾಗುತ್ತೆ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂತಂದ್ರೆ ಮೊದಲನೇ ಬ್ರೇಕ್ಫಾಸ್ಟ್ ಪತ್ರಿಕಾಗೋಷ್ಠಿ ನೋಡಿದ್ಮೇಲೆ ಯಾಕೋ ನಮ್ಮ ನಾಯಕನಿಗೆ ಆ ಗಟ್ಟಿಯಾದ ಇಚ್ಛಾಶಕ್ತಿನೇ ಇಲ್ಲ ಅಂತ ಕಾಣುತ್ತೆ, ಅವ್ರ ಮನೋಬಲನೇ ಇಲ್ಲ ಅಂತ ಕಾಣುತ್ತೆ ಅನ್ನೋ ಭಾವನೆ ಬಂದ್ಬಿಟ್ಟಿತ್ತು. ಅನೇಕರು ಕೂಡ ಸಾರ್ವಜನಿಕರು ಕೂಡ ಅದೇ ಮಾತು ಬರ್ತಾ ಇತ್ತು. ಅವ್ರು ಇನ್ನೂ ಪಳಗಬೇಕು, ಇನ್ನೂ ಮಾಗಬೇಕು ಅಧಿಕಾರ ರಾಜಕಾರಣದಲ್ಲಿ ಇವರು ಶಿವಕುಮಾರ್ ಅಂತ. ಅದ್ರ ಜೊತೆಗೆ ನಾನೊಂದು ಮಾತು ಹೇಳಿದ್ದೆ ಮೊನ್ನೆ, ಸಿದ್ದರಾಮಯ್ಯನವರು ನೀವು 1-to-1 ಭೇಟಿಯಾದಾಗ ಅವರಲ್ಲಿ ಒಂದು ಸಂಮೋಹಕ ಶಕ್ತಿ ಇದೆ. ಅವರು ತಮ್ಮ ಮುಗುಳ್ನಗೆಯಿಂದ ನಿಮ್ಮನ್ನು ಕರಗಿಸ್ಬಿಡ್ತಾರೆ. ನೀವು ಅವ್ರನ್ನ ಎಷ್ಟೇ ಗಟ್ಟಿಯಾಗಿ ನೀವು ಟೀಕೆ ಟಿಪ್ಪಣಿ ಮಾಡಿರಲಿ ಅಥವಾ ಏನಾದ್ರು ಒಂದು ಹೇಳಿಕೆ ಕೊಟ್ಟಿರಲಿ, ನೀವು 1-to-1 ನೀವು ಭೇಟಿಯಾದಾಗ ಹೋದಾಗ ಸಿದ್ದರಾಮಯ್ಯ ನಿಮ್ಮನ್ನು ಕರಗಿಸ್ಬಿಡುವಂತ ಒಂದು ಆ ಗುರುತ್ವಾಕರ್ಷಣ ಶಕ್ತಿ ಇದೆ. ಮೊನ್ನೆ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅವರು ಪ್ರಯೋಗ ಮಾಡಿದ ಅದೇ ಅಂತ ಕಾಣುತ್ತೆ. ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಕಿರಿಯ ತಮ್ಮನ ತರ ಕರೆದು ಮಾತಾಡ್ತಿದ್ದಾರೆ. ಅದರಿಂದ ಇವರು ಕೂಡ ಸ್ವಲ್ಪ ಭಾವುಕರಾಗಿರ್ಬೋದು. ಬಟ್ ಸಿದ್ದರಾಮಯ್ಯನವರು ಕಾಲಧರ್ಮವನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಇವತ್ತಿನ ಕಾಲಘಟ್ಟದಲ್ಲಿ ಅವರ ಟೆನ್ಯೂರ್ ಮುಗಿತಾ ಬಂದಿದೆ. ಅವ್ರಿಗೆ ಮೊದಲಿನ ಚೈತನ್ಯ ಮತ್ತು ಅವತ್ತಿನ ಚಲನಶೀಲತೆ ಇಲ್ಲ, ಒಂದು ಸ್ಥಗಿತತೆ ಬರ್ತಾ ಇದೆ. ಅವ್ರಿಗೆ ಅನ್ಸಿರ್ಬೋದು ತನಗೆ ಮೊದಲ ಅವಧಿಯಲ್ಲಿದ್ದ ಆಡಳಿತ ಮತ್ತು ರಾಜಕಾರಣದ ಮೇಲೆ ಇದ್ದ ಹಿಡಿತ ಇವತ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರ ಸ್ವಯಂ ಪ್ರೇರಿತವಾಗಿ ಯಾವ ರೀತಿ ಸೋನಿಯಾ ಗಾಂಧಿ ಅವರನ್ನ ಮೇಲ್ಪಂಕ್ತಿ ಹಾಕೊಟ್ರೋ, ಈ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅವರೇ ಹೇಳಿ ಬಂದ್ಬಿಟ್ರೆ ಅವ್ರ ಬಗ್ಗೆ ಜನರಿಗಿರೋ ಆದರಾಭಿಮಾನಗಳು ಇನ್ನೂ ಜಾಸ್ತಿ ಆಗುತ್ತೆ ನನಗನ್ಸುತ್ತೆ. ಬಹುಶಃ ಸಿದ್ದರಾಮಯ್ಯನವರು ಆ ಮನಸ್ಥಿತಿಗೆ ಬರ್ಬೋದು ಅಂತ ಕಾಣುತ್ತೆ. ಸರಿ ಸರ್, ಈಗ ನಾವು ಈ ಇಬ್ಬರು ನಾಯಕರ ಬಗ್ಗೆ ಮಾತನಾಡ್ತಾ ಇದ್ವಿ. ಆದ್ರೆ ಮೋರ್ ಆಫ್ ಕಾಂಗ್ರೆಸ್ನ ಹೈಕಮಾಂಡ್ ನ ಚಿತ್ರಣವನ್ನ ಕೂಡ ಒಂದಷ್ಟು ವಿಶ್ಲೇಷಣೆ ಮಾಡೋದಾದ್ರೆ, ಈಗ ಕಠಿಣವಾದ ಪರಿಸ್ಥಿತಿ ಬಂತು, ರಾಹುಲ್ ಗಾಂಧಿ ಅವರು ಇದ್ರು, ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ
ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ ಅವರೇ ಬರಬೇಕು, ಕಾಂಗ್ರೆಸ್ನ ಯಾವುದೇ ಸಮಸ್ಯೆಗಾದ್ರೂ ಕೂಡ ಪರಿಹಾರ ಸೋನಿಯಾ ಗಾಂಧಿ ಅವರ ಕಡೆಯಿಂದಲೇ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಮೆಸೇಜ್ ಪಾಸ್ ಆಗ್ಬಿಡ್ತಾ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಜವಾಬ್ದಾರಿ ಕೊಟ್ಟು ರಾಹುಲ್ ಗಾಂಧಿ ಅವರನ್ನ ದೇಶದ ಜನರಿಗೆ ಸಮರ್ಪಣೆ ಮಾಡಿದ್ರು ಕೂಡ ಸೋನಿಯಾ ಗಾಂಧಿ ಅವರು ಈಗಲೂ ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತಾ ಅಂತ ನೋಡಿ. 2024 ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಅವ್ರು ಹೆಚ್ಚು ಪ್ರಚಾರಕ್ಕೆ ಹೋಗ್ಲೇ ಇಲ್ಲ. ಒಂಥರ ಅವ್ರ ನೇಪಥ್ಯಕ್ಕೆ ಸರಿದು ಬಿಟ್ರ ಸಕ್ರಿಯ ರಾಜಕಾರಣದಿಂದ ಅನ್ನೋ ಭಾವನೆ ಇಲ್ಲಿವರೆಗೂ ಇತ್ತು. ಅವರು ದಿಢೀರ್ನೆ ಮತ್ತೊಮ್ಮೆ ಸಕ್ರಿಯವಾಗಿ ಪ್ರತ್ಯಕ್ಷರಾಗಿರೋದು ಈ ಕರ್ನಾಟಕದ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ. ಅಂದ್ರೆ ನಾವು ಅಂದ್ಕೊಂಡಕ್ಕಿಂತ ಹೆಚ್ಚು ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಕರ್ನಾಟಕದ ಈ ಪದವಿ ಮುಖ್ಯಮಂತ್ರಿ ಪದವಿಯಾಗಿ ನಡೀತಾ ಇರೋ ಈ ಸಮರ ಏನಿದೆ, ಇದನ್ನ ಎಲ್ರಿಗಿಂತ ಹೆಚ್ಚು ಸೋನಿಯಾ ಗಾಂಧಿ ಅವರೇ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದಕ್ಕೆ ತತ್ಕ್ಷಣವೇ ಒಂದು ಸರ್ಜರಿ ಮಾಡದೆ ಹೋದ್ರೆ, ಇದಕ್ಕೆ ಪರಿಹಾರ ಕಂಡುಕೊಳ್ಳದೆ ಇದ್ರೆ ಪಕ್ಷಕ್ಕೆ ಭವಿಷ್ಯ ಇಲ್ಲ. ನಾಳೆ ಏನಾದ್ರೂ ಕರ್ನಾಟಕ ರಾಜ್ಯ ಮಟ್ಟದಲ್ಲೇ ಪಕ್ಷ ಒಡೆದೋಗೋ ಸ್ಥಿತಿ ಬಂದ್ಬಿಟ್ರೆ, ಅಥವಾ ಮತ್ತೊಮ್ಮೆ 2019ರಲ್ಲಿ ಆದಂತೆ ಆಪರೇಷನ್ ಕಮಲದ ಒಂದು ಪ್ರಯೋಗ ನಡೆದ್ಬಿಟ್ರೆ ಏನ್ ಮಾಡೋದು ಅಂತ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಮೋದಿ ಅಮಿತ್ ಶಾ ಜೋಡಿಯ ಅವರ ತಂತ್ರಗಳೇನಿರುತ್ತೆ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಸಾಧ್ಯ ಇಲ್ಲ. ಈಗಾಗಲೇ ಸಾಕಷ್ಟು ಸಾರಿ ಪೆಟ್ಟು ತಿಂದಿದ್ದಾರೆ ಆ ವಿಚಾರದಲ್ಲಿ. ಹೀಗಾಗಿ ತಡ ಮಾಡೋದ್ರಿಂದ ಏನು ಫಲ ಇಲ್ಲ. ಅದ್ರ ಬದಲು ತಗೊಳ್ಳೋ ನಿರ್ಣಯ ತಗೊಂಡೇ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಕಾಣುತ್ತೆ ಸೋನಿಯಾ ಗಾಂಧಿ. ಇಲ್ಲದೆ ಹೋದ್ರೆ ಈ ನಿರ್ಧಾರ ಅವತ್ತೇ ಸೆಟ್ಲ್ ಆಗಿಬಿಡಬೇಕಾಗಿತ್ತು. ವೇಣುಗೋಪಾಲು ಸುರ್ಜೇವಾಲಾ ಬರಲಿಲ್ಲ ಈ ಚರ್ಚೆಯಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲು, ರಾಹುಲ್ ಗಾಂಧಿ ಮಾತಾಡಿದಾಗ್ಲೇ ಸೆಟ್ಲ್ ಆಗ್ತಾ ಇತ್ತು. ಅವ್ರು ಯಾಕೆ ಸೋನಿಯಾ ಗಾಂಧಿ ಅವ್ರಿಗೆ ಬರಲಿ ಅಂತ ಕಾದ್ರು ಅಂತಂದ್ರೆ ಅವ್ರಿಗೂ ಅನಿಸ್ಬಿಟ್ಟಿದೆ ಇದನ್ನ ಅನಿವಾರ್ಯತೆಯನ್ನ ಮುಂದೂಡೋದ್ರಿಂದ ಏನೂ ಲಾಭ ಇಲ್ಲ, ಅದರಿಂದ ನಷ್ಟ ಆಗುತ್ತೆ ಹೊರತು ಲಾಭ ಅಂತೂ ಆಗಲ್ಲ. ಅದ್ರ ಜೊತೆಗೆ ಇದು ಮಾಧ್ಯಮಗಳಲ್ಲಿ ದಿನನಿತ್ಯ ದೇಶಾದ್ಯಂತ ಎಲ್ಲ ಭಾಷೆಯ ಸುದ್ದಿವಾಹಿನಿಗಳಲ್ಲಿ ಕೂಡ ಕರ್ನಾಟಕ ವಿಚಾರ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಪಕ್ಷದ ಘನತೆ, ಗೌರವ ಮತ್ತು ಅಸ್ತಿತ್ವದ ಪ್ರಶ್ನೆ ಕೂಡ ಈಗಾಗಲೇ ನೋಡಿ, ಬಿಹಾರ ಫಲಿತಾಂಶ ಪ್ರಕಟ ಆದ ಕೂಡಲೇ ಅವರ ಮಿತ್ರ ಪಕ್ಷ RJD ಅವರು ಆಗಲೇ ಮೂದಕ್ಕೆ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಮಾಜವಾದಿ ಪಕ್ಷದ ನಾಯಕರು ಕೂಡ ಒಂಥರ ಉದಾಸೀನ ಭಾವನೆ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ. ಎಲ್ಲಿ ತಮ್ಮ ಪಕ್ಷದ ಅಸ್ಮಿತೆಗೆ ಒಂದು ಧಕ್ಕೆ ಬರುತ್ತೆ ಅನ್ನೋ ಒಂದು ಆತಂಕ ಕೂಡ ಶುರುವಾಗಿರ್ಬೋದು ಕಾಣುತ್ತೆ ಹೈಕಮಾಂಡ್ಗೆ. ಅದರಿಂದಾಗಿ ಕರ್ನಾಟಕದ ವಿಚಾರದಲ್ಲಿ ಹೆಚ್ಚು ತಡ ಮಾಡದೆ ತೀರ್ಮಾನ ತಗೊಳ್ತಾರೆ ಅಂತ ಇವತ್ತಿನ ಸನ್ನಿವೇಶ ನೋಡಿದ್ರೆ ಅನಿಸ್ತಾ ಇದೆ. ಇದ್ರ ಜೊತೆಗೆ ಸರ್, ಯಾವಾಗ ದೆಹಲಿಯಿಂದ ಬುಲಾವ್ ಬರ್ಬೋದು, ಇದೊಂಥರ $1 ಮಿಲಿಯನ್ ಪ್ರಶ್ನೆ ತರ ಆಗೋಗ್ಬಿಟ್ಟಿದೆ. ಇಬ್ಬರು ನಾಯಕರನ್ನ ದೆಹಲಿ ಕರೆಸ್ಕೊಂಡು ಮಾತನಾಡುವ ಅನಿವಾರ್ಯತೆ ಇನ್ನೂ ಇದೆಯಾ? ಶೀಘ್ರದಲ್ಲಿ ಈ ದೆಹಲಿಯಿಂದ ಬುಲಾವ್ ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಅಂತ? ನಮಗೆ ನಾಳಿನ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಅವ್ರು ಏನು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ ಅಥವಾ ಏನಾದ್ರೂ ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿ. ನೀವು ಮತ್ತೊಂದ್ಸಾರಿ ನೀವಿಬ್ರು ಮುಖಾಮುಖಿಯಾಗಿ ಭೇಟಿಯಾದಾಗ ಇಂಥ ವಿಷಯಗಳ ಬಗ್ಗೆ ನೀವು ಇತ್ಯರ್ಥ ಮಾಡಿಬಿಡಿ ಅಂತ ಆ ಥರ ಏನಾದ್ರು ಡೈರೆಕ್ಷನ್ ಕೊಟ್ಟಿದ್ರೆ, ಒಂದು ಅಲ್ಟಿಮೇಟಮ್ ಕೊಟ್ಟಿದ್ರೆ, ನಾಳೆ ಅವರು ಆ ಉಪಹಾರದ ಸಭೆ ಮುಗಿಸ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಏನಾದ್ರೂ ಒಂದು ಪ್ರಕಟಣೆ ಮಾಡಲೇಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಮತ್ತೆ ಅವತ್ತಿನ ತರ ಅದೇ ದೇಶಾವರಿ ಮಾತುಗಳು ಪುನರಾವರ್ತನೆ ಆದ್ರೆ ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ, ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ವಿರೋಧ ಪಕ್ಷಗಳನ್ನು ಸೋಲಿಸಲಿಕ್ಕೆ ಏನ್ ಬೇಕೋ ಆ ತಂತ್ರಗಾರಿಕೆ ಬಗ್ಗೆ ಮಾತಾಡ್ಕೊಂಡ್ವಿ, ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಮಾತಾಡ್ಕೊಂಡ್ವಿ ಇತ್ಯಾದಿ ಹೇಳಲಿಕ್ಕೆ ಆಗಲ್ಲ. ಇದು ನಾಳಿನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಉದ್ದೇಶಿತ ಉಪಹಾರದ ಸಭೆ ಏನಿದೆ, ಅದು ಬಹುಶಃ ನಿರ್ಣಾಯಕವಾಗಿ ಬಿಡಬಹುದು ಅಂತ ಕಾಣುತ್ತೆ. ಹೈಕಮಾಂಡ್ ನಿಂದ ಕೂಡ ಒಂದು ನಿರ್ದಿಷ್ಟವಾದ ಸೂಚನೆ ಬಂದಿದೆ ಅಂತ ಕಾಣುತ್ತೆ. ಅದನ್ನ ಇಟ್ಕೊಂಡ್ಬಿಟ್ಟೆ ಇವರಿಬ್ರು ನಾಳೆ ಚರ್ಚೆ ಮಾಡಬೇಕು ಹೊರತು ಮತ್ತೆ ಮೊದಲನೇ ಮೀಟಿಂಗ್ ಮಾಡಿದ್ದ ಪುನರಾವರ್ತನೆ ಆಯ್ತು ಅಂತಂದ್ರೆ ಅದರಿಂದ ಏನು ಸಾಧಿಸಿದಂಗ ಆಗಲ್ಲ. ಬಟ್ ಕ್ಯಾನ್ ದೇ ಅನೌನ್ಸ್ ಸರ್, ಹಂಗೆ ಇನ್ ಕೇಸ್ ಹೈಕಮಾಂಡ್ ನಿಂದ ನಿರ್ದೇಶನ ಬಂದಿದ್ದು ಅದರ ಆಧಾರದ ಮೇಲೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿದ್ರು ಕೂಡ ಹಿಂಗೆ ಚರ್ಚೆ ಆಯ್ತು, ಹಿಂಗೆ ನಿರ್ಧಾರ ಕೈಗೊಂಡ್ವಿ, ಅಥವಾ ಬದಲಾವಣೆ ಇದೆ ಬದಲಾವಣೆ ಇಲ್ಲ, ಅದನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾರ್ಮಲ್ ಆಗಿ ಇಬ್ರು ನಾಯಕರು ಅನೌನ್ಸ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಇದೆಯಾ ಅಂತ ನೋಡಿ. ಸೋನಿಯಾ ಗಾಂಧಿ ಅವರ ಕಾರ್ಯಶೈಲಿ ನೋಡಿದ್ರೆ, ಯಾಕಂತಂದ್ರೆ 2019ರಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶ ಬರ್ತಿರುವಂಗೆ ರಾಹುಲ್ ಗಾಂಧಿ ಅವರು ಸ್ವಯಂ ಪ್ರೇರಿತವಾಗಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಬಿಟ್ಕೊಟ್ಬಿಟ್ರು. ನಾನು ಇದನ್ನು ನೈತಿಕ ಹೊಣೆಗಾರಿಕೆ ಹೊತ್ತು ಬಿಟ್ಕೊಟ್ಟಿದ್ದೀನಿ ಅಂತ. ಯಾವ ರೀತಿ ತಮ್ಮ ತಾಯಿ ಪ್ರಧಾನಮಂತ್ರಿ ಪದವಿಯನ್ನ, ತಮ್ಮ ಮಡಿಲಿಗೆ ಬಿದ್ದ ಪ್ರಧಾನಮಂತ್ರಿ ಪದವಿಯನ್ನ ಮನಮೋಹನ್ ಸಿಂಗ್ರಿಗೆ ಬಿಟ್ಕೊಟ್ಟಿದ್ರು, ಅದೇ ರೀತಿ ಬಹುಶಃ ಸಿದ್ದರಾಮಯ್ಯನವರಿಗೆ ಅವರು ಸೂಚನೆ ಕೊಟ್ಟಿರ್ಬೋದು. ಸಿದ್ದರಾಮಯ್ಯನವರೇ, ನೀವು ಹಿರಿಯರು, ಅನುಭವಿಗಳು, ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಯಾವಾಗಲೂ ಗೌರವಿಸುತ್ತೆ, ನೀವು ನಮ್ಮ ಪಕ್ಷದ ಆಸ್ತಿ, ಇನ್ನು ಮುಂದೆ ನೀವು ಸ್ವಯಂ ಪ್ರೇರಿತವಾಗಿ ನೀವೇ ಅದನ್ನ ಪ್ರಕಟಣೆ ಮಾಡಿಬಿಟ್ರೆ, ಪದವಿ ತ್ಯಾಗದ ಪ್ರಕಟಣೆ ಮಾಡಿದ್ರೆ ನಿಮ್ಮ ಮೌಲ್ಯ ಹೆಚ್ಚುತ್ತೆ, ಪಕ್ಷದಲ್ಲಿ ನಾವು ನಿಮ್ಗೆ ಇದಕ್ಕಿಂತ ಹೆಚ್ಚು ಗುರುತರವಾದ ಜವಾಬ್ದಾರಿ ಕೊಡ್ತೇವೆ ಅಂತ ಏನಾದ್ರು ಮನದಟ್ಟು ಮಾಡಿಕೊಟ್ರೆ ಆ ರೀತಿ ನಡೀಬಹುದು ಅಂತ ಕಾಣುತ್ತೆ. ಇಲ್ಲದೆ ಹೋದ್ರೆ ಮತ್ತೆ ಅದೇ ಇಬ್ರು ತಮ್ಮ ಬಿಗಿ ಪಟ್ಟು ಸಡಲ್ಸೇ ಹೋದ್ರೆ ಅನಾಹುತಕ್ಕೆ ಕಾರಣ ಆಗುತ್ತೆ. ನಾನು ಹೇಳ್ತಾನೆ ಬಂದಿದ್ದೀನಿ, ಯಾವಾಗ ಕರ್ನಾಟಕದಲ್ಲಿ ಈ ತರ 2 ದಿಗ್ಗಜರ ನಡುವೆ ಕ್ರಾಂತಿ ನಡೆದಿದೆಯೋ ಅವಾಗೆಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಒಡೆದೋಗ್ಬಿಟ್ಟಿದೆ. ಈವನ್ ಗುಂಡೂರಾಯರು
ಗುಂಡೂರಾಯರು ಮುಖ್ಯಮಂತ್ರಿ ಪದವಿ ಕಳ್ಕೊಂಡ್ಮೇಲೆ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹೋಗ್ಬಿಟ್ಟು ಅವರು ಪ್ರಣಬ್ ಮುಖರ್ಜಿ ಸಮಾಜವಾದಿ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಪಕ್ಷ ಕಟ್ಕೊಂಡಿದ್ರು. ಆಮೇಲೆ ಬಂಗಾರಪ್ಪನವರು ಅಷ್ಟೇ ತಮ್ಮ ಮುಖ್ಯಮಂತ್ರಿ ಪದವಿ ಕಳ್ಕೊಂಡ್ಮೇಲೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಅವರು ಒಂದು ಪ್ರಾದೇಶಿಕ ಪಕ್ಷ ಕಟ್ಕೊಂಡಿದ್ರು. ಆಮೇಲೆ ಎಸ್.ಎಂ. ಕೃಷ್ಣ ಅವರು ವಿದೇಶಾಂಗ ಸಚಿವ ಹುದ್ದೆಯಿಂದ ತೀರಾ ಅವಮಾನಕಾರಿ ರೀತಿಯಲ್ಲಿ ಅವ್ರನ್ನ ರಾಜೀನಾಮೆ ಪಡ್ಕೊಂಡ್ಬಿಟ್ರು ಅವರಿಂದ. ಅದರಿಂದ ನೊಂದ ಎಸ್.ಎಂ. ಕೃಷ್ಣ ಅವರು ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಬಿಜೆಪಿ ಸೇರ್ಕೊಂಡ್ಬಿಟ್ರು. ಆ ಬಿಜೆಪಿ ಸೇರ್ಕೊಂಡ್ರು ಕೂಡ ಅವರ ಅಳಿಯನ ಕಂಪನಿಗೆ ಸಾಕಷ್ಟು ತೊಂದರೆಗಳಾದವು. ಐಟಿ ಇಡಿ ರೇಡು ಇತ್ಯಾದಿ ಎಲ್ಲ ನಡೀತು ನಿಜ. ಆದ್ರೆ ಅವರು ಕೂಡ ಕಾಂಗ್ರೆಸ್ಗರಾಗಿ ಉಳಿಲೇ ಇಲ್ಲ. ನೋಡಿ, ಜನಪ್ರಿಯ ಮುಖ್ಯಮಂತ್ರಿಗಳು ದೇವರಾಜ ಅರಸು ಆಗ್ಲಿ, ಬಂಗಾರಪ್ಪ ಆಗ್ಲಿ ಅಥವಾ ಎಸ್.ಎಂ. ಕೃಷ್ಣ ಆಗ್ಲಿ, ಅವ್ರು ಯಾರು ಕೂಡ ಮಾಜಿ ಆದ್ಮೇಲೆ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಲೇ ಇಲ್ಲ. ಹೀಗಾಗಿ ಮತ್ತೊಮ್ಮೆ ಅದರ ಪುನರಾವರ್ತನೆ ಆಗದ ರೀತಿಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಸಿದ್ದರಾಮಯ್ಯ ಕೆಳಗಿಳಿದ್ರು ಕೂಡ ಅವ್ರು ಕಾಂಗ್ರೆಸ್ನಿಂದ ದೂರ ಹಾಕೂಡುದು, ಆ ರೀತಿ ಚಾಣಾಕ್ಷದಿಂದ ಮ್ಯಾನೇಜ್ ಮಾಡಬೇಕಾಗಿದೆ. ರೈಟ್ ಸರ್, ದಯವಿಟ್ಟು